ಹುಟ್ಟಿಸಿಕೊಂಡವರು ಎಂಬ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮಾಜಿ ಸಚಿವರು ಆದಂಥ PGR ಸಿಂಧಿ ಅವರೇ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸಾಹಿತಿಗಳು ಆದಂಥ ಡಾಕ್ಟರ್ ಎಲ್ ಹನುಮಂತಯ್ಯ ಅವರೇ, ಮಾಜಿ ಸಚಿವರಾದಂಥ H ಆಂಜನೇಯ ಅವರೇ, ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದಂಥ ಮೋಹನ್ ಕೊಂಡಜ್ಜಿ ಅವರೇ, ಬರಹಗಾರರಾದಂಥ ಶ್ರೀಮತಿ ಸರಸ್ವತಿ ಅವರೇ, ಜಾನ್ವಿ ಸರಸ್ವತಿ ಈ ಸರಸ್ವತಿ ನಮ್ಮ ಪುಸ್ತಕದ ಸಂಪಾದಕರು, ತಿಪ್ಪೇಸ್ವಾಮಿಯವರ ಪುತ್ರಿಯೂ ಆದಂಥ ಶ್ರೀಮತಿ BT ಜಾನ್ವಿ ಅವರ, ಮಾಜಿ ಲೋಕಸಭಾ ಸದಸ್ಯರಾದಂಥ VS ಉಗ್ರಪ್ಪನವರ, ದಿಲಾವರ್ ರಾಮದುರ್ಗ ಅವರ, ಕಾರ್ಯಕ್ರಮದ ಸಂಘಟಕರು ನೀವಲ್ಲ, VL ನರಸಿಂಹಮೂರ್ತಿ ಅವರ, ಬರಹಗಾರರು, ರಾಜಕೀಯ ಕಾರ್ಯದರ್ಶಿಗಳಾದಂಥ ವಸೀರ್ ಅಹಮದ್ ಅವರ ಎಲ್ಲ ಆಯ್ತಾ? ಅವರ ಹೆಸರು ಶ್ರೀ ವಿಷ್ಣು ಅವರ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸೋದರ ಸೋದರಿಯರೇ, ತಿಪ್ಪೇಸ್ವಾಮಿ ಅವರ ಅಭಿಮಾನಿಗಳೇ, ಮಾಧ್ಯಮದ ಗೆಳೆಯರು, ಶ್ರೀಮತಿ ಜಾನ್ವಿ ಅವರು ಸಂಪಾದಿಸಿರ್ತಕ್ಕಂಥ ಮುಟ್ಟಿಸಿಕೊಂಡವರು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ. ನನ್ನಿಂದ ಈ ಪುಸ್ತಕವನ್ನು ಬಿಡುಗಡೆ ಮಾಡಿಸ್ಬೇಕು ಅಂತೇಳಿ ಜಾನ್ವಿ ಅವರು ಮತ್ತು ಕೊಂಡಜ್ಜಿ ಮೋಹನ್ ಅವರು ತೀರ್ಮಾನ ಮಾಡಿದ್ದಾರೆ. ನಾನು ಅತ್ಯಂತ ಸಂತೋಷದಿಂದ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೇನೆ. ಡಾಕ್ಟರ್ ತಿಪ್ಪೇಸ್ವಾಮಿ ಅವರು 85ರಲ್ಲಿ ಶಾಸಕರಾಗಿದ್ದರು. ನಾನು 85ರಲ್ಲಿ ಶಾಸಕನಾಗಿದ್ದೆ. 89ರವರೆಗೆ ಸುಮಾರು 5 ವರ್ಷಗಳ ಕಾಲ ಒಟ್ಟಿಗೆ ಇದ್ದು. ಸಿಂಧಿಯಾ ಅವರು ಕೂಡ ಇದ್ದು. ಸಿಂಧಿಯಾ ನಾನು ಮಿನಿಸ್ಟರ್ ಆಗಿದ್ದ, ಅವರು ತಿಪ್ಪೇಸ್ವಾಮಿ ಅವರು ಮಿನಿಸ್ಟರ್ ಆಗಿದ್ದರು. ಉಪನಾಯಕರು ಉಪನಾಯಕರಾಗಿದ್ದರು. ರಾಮಕೃಷ್ಣ ಇದ್ದವರು ನಾಯಕರು, ಇವರು ಉಪನಾಯಕರು. ಬಟ್ ಮಂತ್ರಿ ಆಗಲಿಲ್ಲ ಅಂತಕ್ಕಂಥ ನೋವಿತ್ತು ಅವ್ರದ್ದು. ಮಂತ್ರಿ ಆಗ್ತಕ್ಕಂಥ ಎಲ್ಲ ಅರ್ಹತೆಗಳು ಕೂಡ ತಿಪ್ಪೇಸ್ವಾಮಿ ಅವರಿಗೆ ಇತ್ತು. ತಿಪ್ಪೇಸ್ವಾಮಿಯವರು ಬಹಳ ನನಗೂ ಅವ್ರಿಗೂ ಅಷ್ಟೊಂದು ಒಡನಾಟ ಇರಲಿಲ್ಲ, ಬಟ್ ಒಳ್ಳೆ ಸ್ನೇಹಿತರು. ನೇರವಾಗಿ ಮಾತಾಡ್ತಕ್ಕಂಥ ಒಂದು ಅಪರೂಪದ ಗುಣವನ್ನು ಬೆಳೆಸ್ಕೊಂಡಿದ್ರು. ಯಾವುದೇ ವಿಚಾರವನ್ನು ನೇರವಾಗಿ ಮಾತಾಡೋದು, ಮತ್ತು ಅವ್ರಿಗೆ ಸ್ಪಷ್ಟತೆ ಇರ್ತಿತ್ತು. ಆ ವಿಚಾರ ಏನು ಹೇಳಬೇಕು ಅನ್ನೋದ್ರಲ್ಲಿ ಸ್ಪಷ್ಟತೆ ಇರ್ತಿತ್ತು. ಅದೇ ಈಗ ಆಂಜನೇಯ ಹೇಳಿದ್ರಲ್ಲ, ಆಂಜನೇಯ ಆಗೇನು MLA ಆಗಿರಲಿಲ್ಲ. 85ರಲ್ಲಿ MLA ಆಗಿದ್ದರು. ನೀನು MLA ಆಗಿರಲಿಲ್ಲ. ನೀನು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದ, ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದ. ಇವರು
ಜನತಾ ಪಾರ್ಟಿ MLA ಆಗಿದ್ದರು. ಆಮೇಲೆ ಜನತಾದಳ ಆಯಿತು. ಜನತಾದಳ ಡಿವೈಡ್ ಆಯ್ತಲ್ಲ, ಆಗ SJP ಅಧ್ಯಕ್ಷರು ಸಿಂಧ್ಯಾ, ನಾನು ಬೇರೆ ಪಕ್ಷ, ಇವರು ಬೇರೆ ಪಕ್ಷಕ್ಕೆ ಹೋದ್ರು. ಗೊತ್ತಿದೆಯಾ? ಆದರೆ ಅವರು ಬಹಳ ನಿಷ್ಠುರವಾಗಿ ಹೇಳ್ತಕ್ಕಂಥ ವಿಚಾರವನ್ನು ಹೇಳ್ತಿದ್ರು. ಯಾಕೆಂದ್ರೆ ನಮ್ಮ ಸಮಾಜದಲ್ಲಿ ಈ ಅಸ್ಪೃಶ್ಯರಿದ್ದಾರಲ್ಲ, ಇದು ಒಂದು ನಮ್ಮ ಸಮಾಜಕ್ಕೆ ಶಾಪ. ಇವರು ಅಸ್ಪೃಶ್ಯ ಜಾತಿಯಿಂದ ಬಂದು ಒಬ್ಬ ಪ್ರತಿಷ್ಠಿತ ಡಾಕ್ಟರ್ ಆಗಿದ್ರು, ಪರಿಣಿತಿ ಇದ್ದಂಥ ಡಾಕ್ಟರ್ ಆಗಿದ್ರು ಅಂತಕ್ಕಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯ. ಅವರು ಯಾಕಂದರೆ ದಲಿತ ಜಾತಿನಲ್ಲಿ ಹುಟ್ಟಿದಂಥವ್ರು ವಿದ್ಯಾವಂತರಾದರೆ ಆ ದಾಸ್ಯದಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ. ಅಸ್ಪೃಶ್ಯತೆ ದಾಸ್ಯ ಇದೆಯಲ್ಲ, ಆ ದಾಸ್ಯದಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಹೇಳ್ತಿದ್ರು, ತಿಪ್ಪೇಸ್ವಾಮಿ ಹೇಳ್ತಿದ್ರು. ಬಟ್ ಭಾಳ ತಿಪ್ಪೇಸ್ವಾಮಿ ಅವ್ರನ್ನ ಮೆಚ್ಚಬೇಕಾದಂಥ ವಿಚಾರ ಏನಪ್ಪ ಅಂತಂದರೆ, ಯಾವ ಜಾತಿನಲ್ಲಿ ಹುಟ್ಟಿದ್ರು ಅವರ ಅಭಿವೃದ್ಧಿಗೋಸ್ಕರವಾಗಿ ಕೆಲಸ ಮಾಡಿದ್ರು. ಭಾಳ ಜನ ನಮ್ಮಲ್ಲಿ ದಲಿತ ವರ್ಗದಲ್ಲಿ ಇದ್ಕೊಂಡು ಸಂವಿಧಾನದ ಎಲ್ಲ ಸವಲತ್ತುಗಳನ್ನು ತಗೊಂಡು ಅನೇಕ ಜನ, ಎಲ್ಲರೂ ಅಂತ ಹೇಳಲ್ಲ ನಾನು, ಕೆಲವು ಜನ ಆ ಜನರ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡೋದು ಭಾಳ ಕಡಿಮೆ. ಆದರೆ ತಿಪ್ಪೇಸ್ವಾಮಿಯವರು ಆಗಿರಲಿಲ್ಲ. ಅವರ ಯಾವಾಗಲೂ ಕೂಡ ಅವ್ರ ಬಗ್ಗೆ ಚಿಂತನೆ ಮಾಡೋರು, ಅವರ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋರು, ಅವರಿಗೆ ಬೇಕಾದಂಥ ಅನೇಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾರ್ಥಕ್ಕೋಸ್ಕರ ಅವರು ವಿದ್ಯೆ ಕಲೀಲಿಲ್ಲ, ಸ್ವಾರ್ಥ ಮಾಡೋಕ್ಕೋಸ್ಕರ ಕಲೀಲಿಲ್ಲ. ಅವರು ಉದ್ಯೋಗಕ್ಕೆ ಹೋಗಿದ್ರೆ ಆ ಕಾಲದಲ್ಲಿ ಯಾವುದೇ ಅತ್ಯಂತ ಉನ್ನತ ಹುದ್ದೆ ಸಿಕ್ಕಲಿಕ್ಕೆ ಸಾಧ್ಯ ಆಯಿತು. ಆದರೆ ನಾನು ಹುಟ್ಟಿದಂಥ ಜಾತಿ ಇದೆಯಲ್ಲ, ಆ ಜಾತಿ ನಾನು ಅನುಭವಿಸಿದಂಥ ನೋವುಗಳನ್ನು, ಅವಮಾನಗಳನ್ನು ಅನುಭವಿಸಬಾರ್ದು ಅಂಥೇಳಿ ಅವರ ಹೋರಾಟ ಇದೆಯಲ್ಲ, ಆ ಹೋರಾಟ ಎಲ್ಲರೂ ಕೂಡ ಇಡೀ ದೇಶಕ್ಕೆ ಇವತ್ತು ಅಂಬೇಡ್ಕರ್ ನಾವು ಯಾಕೆ ನೆನಕತ್ತೀವಿ ಅಂತಂದರೆ ಈ ಕಾರಣಕ್ಕೋಸ್ಕರವಾಗಿ ನೆನಕತ್ತೀವಿ. ತಿಪ್ಪೇಸ್ವಾಮಿ ಅವರು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ನಾನು ಯಾವಾಗ ಸಿಕ್ಕಿದ್ರು ಕೂಡ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡೋದು. ಯಾವಾಗಲೂ ಒಂದೊಂದು ಸಾರಿ ನಾನು ಮಂತ್ರಿಯಾಗಿದ್ದೆ, ಎನ್ವೈರನ್ಮೆಂಟ್ ಮಿನಿಸ್ಟರ್ ಆಗಿದ್ದೆ ನಾನು. ಆಮೇಲೆ ಮಧ್ಯದಲ್ಲಿ ಬಿಟ್ಬಿಟ್ಟೆ 2 ವರ್ಷ ಆದಮೇಲೆ. ಆಮೇಲೆ ಮತ್ತೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದೆ. ಸಿಂಧಿಯಾ ಕಂಟಿನ್ಯೂಸ್ ಮಿನಿಸ್ಟರ್ ಆಗಿದ್ದ. ಅಲ್ಲ ಆಗಲ್ಲಪ್ಪ, 85 ಇಂದ 89ವರೆಗೂ. ಅದು ಬಿಟ್ಟಿದ್ದು ಯಾವಾಗ ಅಂತಂದರೆ ರಘುಪತಿ 85ನಲ್ಲಿ, ಅದು ಬೇರೆ. ಆಗ ಇವನು ಒಬ್ಬರು ಬಿಟ್ಟಿದ್ರು, 13 ಜನದಲ್ಲಿ ಇವನು ಒಬ್ಬ, ನಾನು ಒಬ್ಬ. ಇವರಿಂದಾಡಿ ನಮ್ಮನ್ನೆಲ್ಲ ಬಿಟ್ಬಿಟ್ರು. ಆಗ ಇವನು, ರಘುಪತಿ ಮತ್ತು ಜೀವರಾಜ್ ಆಳ್ವ, ಇವ್ರ ಮೇಲೆ ಕೋಪ ಇದ್ದದು. ಯಾರವ ಬಿಜಾಪುರದವನು ಇದ್ನಲ್ಲ MLA, ಖೇಡು ಮತ್ತು ನಮ್ಮ ಚಿತ್ರದುರ್ಗದ MLA ಏಕಾಂತಯ್ಯ. ಇವ್ರು ಅದಕ್ಕೆಲ್ಲ ಸೈನ್ ಮಾಡಿಸಿ ಅರ್ಜಿ ಕೊಟ್ಬಿಟ್ರು. ಆಗ ಇವ್ರನ್ನ ಬಿಡಕ್ಕೆ ಹೋಗಿ ನಮ್ಮನ್ನೆಲ್ಲ ಬಿಟ್ಬಿಟ್ರು ರಾಮಕೃಷ್ಣ ಹೆಗ್ಡೆ ಅವರು. ಕಾರಣ ಏನು ಹೇಳಿದ್ರು ಅಂತಂದ್ರೆ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆ ಬರ್ತಾ ಇದೆ, ಗ್ರಾಮ ಪಂಚಾಯತ್ ಅಲ್ಲ ಪಂಚಾಯತ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.